ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಾಧಾಸ್ ಕಿಚನ್. ಇವತ್ತೊಂದು ಸಿಂಪಲ್ ಆಗಿ ವೆಜ್ ಫ್ರೈಡ್ ರೈಸ್ ಮಾಡ್ಕೊಳ್ಳೋಣ. ಫಸ್ಟ್ ಬಾಣಲಿಗೆ ಎಣ್ಣೆ ಇಟ್ಟು, ಎಣ್ಣೆ ಕಾದ ನಂತರ ಅದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದಾದ ನಂತರ ಇದಕ್ಕೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಅದಾದಮೇಲೆ ಸ್ವಲ್ಪ ವೆಜ್ಜೀಸ್, ಇಲ್ಲಿ ನಾನು ಕ್ಯಾರೆಟ್, ಬೀನ್ಸ್ ತೊಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನೋಡಿ, ಈಗ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ ನಾನು. ನಿಮಗೆ ಬೇಕಿದ್ರೆ ನೀವು ಎಲೆಕೋಸು ಕೂಡ ಹಾಕೋಬೋದು, ಸ್ಪ್ರಿಂಗ್ ಆನಿಯನ್ಸ್ ಹಾಕೋಬೋದು. ಈಗ ನೋಡಿ, ಸ್ವಲ್ಪ ಸೋಯಾ ಸಾಸ್, ಚಿಲ್ಲಿ ಪೌಡರ್ ಹಾಗೆ ಟೊಮೆಟೊ ಕೆಚಪ್ ಹಾಕಿ ಮೀಡಿಯಂ ಫ್ಲೇಮ್ನಲ್ಲೇ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆ್ಯಂಡ್ ಮೇಕ್ ಶೋರ್ ಯು ಡು ನಾಟ್ ಬರ್ನ್ ಯೋರ್ ಸಾಸಸ್. ಓಕೆ, ಇದಕ್ಕೆ ರೈಸ್ ಹಾಕ್ಕೊಳ್ಳಿ. ರೈಸ್ ಒಂದು 70% ಬೆಂದಿದ್ರೆ ಸಾಕು. ಈಗ ಫೈನಲ್ ಆಗಿ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಗೆ ಕೊರಿಯಂಡರ್ ಹಾಕ್ಕೊಂಡು ಎಲ್ಲ ಒಂದು ಕ್ಲೀನಾಗಿರೋ ಮಿಕ್ಸ್ ಕೊಟ್ಟರೆ ಸೂಪರ್ ಆಗಿರೋ ವೆಜ್ ಫ್ರೈಡ್ ರೈಸ್ ದಿಢೀರ್ ಅಂತ ರೆಡಿ ಆಗುತ್ತೆ. Thank you for watching, and please do not forget to subscribe to our Radha's Kitchen.